ಇದೆಯಲ್ಲ, ಯಾಕಪ್ಪ ಏನಾಯ್ತು? ಇವತ್ತು ಬಾಗಲಕೋಟೆ ನಗರದಲ್ಲಿ ಟಗರಿನ ಕಾಳಗ ಇದೆ. ಪ್ರಥಮ ಬಹುಮಾನ ಎಷ್ಟಿದೆ ಗೊತ್ತೇನಮ್ಮ? ಎಷ್ಟಪ್ಪ? 1,01 ರೂಪಾಯಿ. 1 ಲಕ್ಷನಾ? ಅಷ್ಟೊಂದು ಬಹುಮಾನ ಇಟ್ಟಿದ್ದಾರೇನಪ್ಪ? ಹೌದವ್ವ, ರಾಜ್ಯ ಮಟ್ಟದ ಒಬ್ಬನೇ ಟಗರಿನ ಕಾಳಗದಲ್ಲಿ ಇರ್ತಕ್ಕಂಥ ಪ್ರಥಮ ಬಹುಮಾನ. ಪ್ರಥಮ ಬಹುಮಾನ ಎತ್ತಬೇಕಂತ ಈ ಊರ ಯಜಮಾನ ಇನ್ನು ಕಲ್ಲಿಗೆ ಹೋಗಿ 4,70,000 ಕೊಟ್ಟು ಒಂದು ಸೋಲಿಲ್ಲದೆಂಬ ಸಗಡು ತಂದಿದ್ದಾನೆ. ಹಾಗಾದ್ರೆ ನಮ್ಮ ಮೈದಾನಿನ ಆ ಕಾಳಗದಲ್ಲಿ ಬಿಡೋದು ಸರಿಯಲ್ಲ ಅಂತ ನನಗೆ. ಯಾಕವ್ವ, ಈ ಊರ ಯಜಮಾನ ಸೋಲಿಲ್ಲದ ಸರದಾರ ಎಂಬ ಟಗರು ತಂದಿದ್ದಾನಂತ ನಮ್ಮ ಮಹಿಳೆಯರಿಗೆ ಜಯವಾಗುದು ಅಂತ ಹೇಳ್ತೀವಿ ನಮ್ಮ ಅವ್ವ. ಅವನು 4,70,000 ಅಲ್ಲ, 8,80,000 ಕೊಟ್ಟುತ್ತಾರೆ. ಈ ನಮ್ಮ ಮಹಿಳಾರಿಯ ಮನದಿಟ್ಟದ ಹೊರತಕ್ಕ 3 ಹೊರತಕ್ಕ ಮಹಿಳಾರು ಬಿಟ್ಟ ಮನೆ ಸೇರಿರಬೇಕು ಅಂತ ಹೇಳ್ತು ಕೊಡ್ತವ ನಮ್ಮ ಮಹಿಳಾರಿ. ಮೈಲಾರಿ, ಮೆಚ್ಚಿದನಪ್ಪ ನಿನ್ನ ಗಂಡದಿಯ ಮಾತನ್ನ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹಠವಾದಿ ಅಂದ್ರೆ ನೀನೇ ಕಣೋ. ಟಗರಿಗೆ ತಕ್ಕ ಟಗರು ಅಂದ್ರೆ ಆ ನಿನ್ನ ಮೈಲಾನೆ ಕಣೋ. ಒಟ್ಟಾರೆ ನೀನು ನಿನ್ನ ತಂದೆ ಅಂತ ಹಠವಾದಿ ಕಣಪ್ಪ, ಹಠವಾದಿ. ತಂದೆ? ನನ್ನ ತಂದೆ ಹಟ್ಟುವಾದಿ? ಅವ್ವ, ಎಲ್ಲಿದ್ದನವ ನನ್ನ ತಂದೆ? ನಿನ್ನ ತಂದೆ ಹೇಳವ್ವ, ನನ್ನ ಜನ್ಮಕ್ಕೆ ಕಾರಣಭೂತನಾದ ನನ್ನ ತಂದೆ ಎಲ್ಲಿದ್ದನು ಅಂತ. ಮೊನ್ನೆ ಇದೇ ಪದ್ಯವನ್ನು ಕೇಳಿ ನನ್ನ ಬಾಯನ್ನು ಕಟ್ಟಿ ಹಾಕಿದನ ವಾಯಿ ಊರ ಯಜಮಾನ. ಇದುವರೆಗೆ ನೀನು ತಿನಿಸಿ ಉಣಿಸಿದ ಪ್ರೀತಿಯ ವಾತ್ಸಲ್ಯದ ನಡುವ ತಂದೆ ಯಾರು ಎಂಬುದು ಕಲ್ಪನೆ ನನಗಿಲ್ಲದಂತಾಗಿದೆ. ಬೇಗನೆ ಹೇಳುತ್ತಾ ಈ ಎಲ್ಲಿದ್ದಾನೆ ನನ್ನ ತಂದೆ? ಎಲ್ಲಿದ್ದಾನಪ್ಪ ನಿಮ್ಮಪ್ಪ? ಎಲ್ಲಿದ್ದಾನೆ ನಿನ್ನ ತಂದೆ? ನಿನ್ನನ್ನ ಬಿಟ್ಟು ಹೊರಟು ಹೋಗಿ 25 ವರ್ಷಗಳಾಗೋಯ್ತು ಕಂದ. ಏನು? ನಮ್ಮಪ್ಪನ ನೆಪ್ಪು ತಪ್ಪಿ 25 ವರ್ಷವಾಯ್ತು. ಹೇಳವ್ವ, ನನ್ನ ತಂದೆ ನಿನ್ನನ್ನು ಬಿಟ್ಟು ಹೋಗಲು ಕಾರಣವೇನು? ಶ್ರೀಮಂತರ ಹೆಣ್ಣುಗಳನ್ನು ಮದುವೆ ಮಾಡಿಕೊಂಡು ಹೊರದೇಶಕ್ಕೆ ಹೋದನ? ಇಲ್ಲ, ನಿನಗೆ ಮಾಡಬಾರ್ದು ಅನ್ಯಾಯವನ್ನು ಮಾಡಿ ನಿಮ್ಮ ರಾಜ್ಯದಲ್ಲಿ ಮುಖ ತಪ್ಪಿಸಿ ತಿರುಗುತ್ತಿದ್ದನ? ಹೇಳವ್ವ, ಹೇಳು. ನಿನಗೆ ಮೋಸ ಮಾಡಿದ ಹೋಗಿದ ದುಷ್ಟ ಎಲ್ಲೇ ಇರಲಿ, ಅವನ ಹಿಡಿದು ತಂದು ನಿನಗೆ ಮಾಡಿದ ಮೋಸ ತಪ್ಪಾಗಿತ್ತು ಎಂದು ನಿನ್ನ ಹತ್ರ ಕ್ಷಮೆ ಕೇಳುವಂಗ ಮಾಡುತ್ತೇನೆ. ಮೋಸ ಮಾಡುವಷ್ಟು ಕಟುಕಲ್ಲ ಕಡೋ ನಿನ್ನಪ್ಪ. ಸಂಸಾರವನ್ನ ಧರ್ಮದಿಂದ, ನ್ಯಾಯದಿಂದ, ನೀತಿಯನ್ನ ಸಾಗಿಸಿಕೊಂಡು ಹೋಗ್ತಾ ಇದ್ರು ಆ ನಿನ್ನ ತಂದೆ. ನಿನ್ನ ತಂದೆಗೆ ಕೆಟ್ಟವರನ್ನ ಕಂಡ್ರೆ ಕೆಟ್ಟ ಹುಳುಗಳನ್ನ ಕಂಡಷ್ಟು ಕೋಪವಾಗ್ತಾ ಇತ್ತು. ನಿಂತ ಜಾಗದಿಲ್ಲ ಕೆಟ್ಟ ಹುಳುಗಳನ್ನ ಕತ್ತರಿಸಿ ಹಾಕಿಬಿಡ್ತಾ ಇದ್ರು ನಿಮ್ಮಪ್ಪ. ಅಂತ ಅಥವಾ ನೀತಿವಂತ, ನ್ಯಾಯವಂತ ಮನುಷ್ಯನ ಜೀವನದಲ್ಲಿ ಘೋರವಾದ ಬಿರುಗಾಳಿ ಪರಸಿಡಿಲಿನಂತೆ ಬಂದ ಪಡಿಸ್ಬಿಡ್ತು ಕಂದ. ಅವತ್ತೇ ನಿಮ್ಮಪ್ಪ ನನ್ನನ್ನು ಬಿಟ್ಟು ಕೈಲಾಸ ವಾಸಿ ಆಗ್ಬಿಟ್ರು ಮಗನೇ, ಕೈಲಾಸ. ಏನು ಹೇಳ್ತಾ ಇದ್ದೇವ ನೀನು? ನನ್ನ ತಂದೆ ನನ್ನನ್ನು ಬಿಟ್ಟು ಕೈಲಾಸವ ಸಾಧನ? ನಿಮ್ಮಪ್ಪ ನನ್ನನ್ನು ಬಿಟ್ಟು ನಮ್ಮೆಲ್ಲರನ್ನು ಅನಾಥರನ್ನಾಗಿ ಮಾಡಿ ಮರಳಿ ಬಾರದ ಲೋಕಕ್ಕೆ ಹೊರಟು ಹೋದ್ರು. ನಿಲ್ಲಿಸಮ್ಮ ನಿನ್ನ ಕಣ್ಣೀರು ನಾಟಕವನ್ನು. ಇದ್ದ ವಿಷಯವನ್ನು ಬಿಚ್ಚಿ ಹೇಳಿದ್ರೆ ನನ್ನ ಮಗನಿಂದ ಏನಾದ್ರೂ ಅನಾಹುತ ಆಗಿತ್ತೆಂದು ಈ ರೀತಿ ನನಗೆ ಸುಳ್ಳು ಹೇಳುತ್ತಿರುವೇನಮ್ಮ. ನೋಡಮ್ಮ, ಇದು ಭಾರತ. ಈ ಭಾರತೀಯ ಸಂಪ್ರದಾಯದ ಪ್ರಕಾರ ಗಂಡ ಸತ್ತ ಮರುದಿನವೇ ಮುತ್ತೈದಾಗಿ ಕಂಗೊಳಿಸುತ್ತಿರುವ ನಿನ್ನ ಹಣೆಯಲ್ಲಿರುವ ಕುಂಕುಮ, ಹೊರದಲ್ಲಿರುವ ತಾಳಿ, ಕೈಯಲ್ಲಿರುವ ಸುರುಳಿ ಬಳೆ, ಕಾಲಲ್ಲಿರುವ ಕಾಲುಂಗರವನ್ನು ತೆಗೆಯುತ್ತಾರೆ. ಆದರೆ ನೀನು ಯಾವುದನ್ನು ಇದನ್ನೇ ತೆಗೆಯದೆ ಈ ಸಮಾಜದವರಿಗೆ ಮುತ್ತೈದಂತೆ ತಿರುಗುತ್ತಿದ್ದಲ್ಲ, ಯಾಕೆ? ಹಣ ಗಳಿಸುವುದಕ್ಕಾಗಿ ಇಲ್ಲ, ನೀನು ಮೈ ಮಾಡಿಕೊಳ್ಳುವ ಸಲುವಾಗಿ. ಹೊಡಿಯವ್ವ ಹೊಡಿ, ನಿನ್ನ ಮನಸ್ಸು ತೃಪ್ತಿಯಾಗುವವರಿಗೆ ಹೊಡಿ.
ಯಾಕೆಂದರೆ ಮೈಲಾರ ತಾಯಿ ಗಂಡ ಸತ್ತರು ವಿಧಿಯಾಗಿ ಮುತ್ತೈದರಂತೆ ಜನರು ಕೇಕೆ ಹಾಕಿ ನಗುವರಿಗೆ ಹೊಡಿಯಮ್ಮ ಹೊಡಿ ಅಮ್ಮ ಹೇಳಮ್ಮ ಹೇಳು. ನನ್ನ ತಂದೆ ಸತ್ತು 25 ವರ್ಷವಾದ್ರು ನೀನು ಮುತ್ತೈದರಂತೆ ಹಾಕಿದ್ದೀಯ. ನಿನ್ನ ಮಗ ಊರಲ್ಲಿ ಹೊರಟರೆ ಸಾಕು, ತಲೆ ಎತ್ತಿ ಹೊರಟ ಎಂದ ಮಕ್ಕಳು ತಲೆ ಮೇಲೆ ಸೆರಗನ ಹಾಕಿಕೊಂಡು ಮೈಲಾರಿ ಬಂದನೆಂದು ತಲೆ ತೆಗಿಸಿ ಹೋಗುತ್ತಿರುವಾಗ, ಹೀಗಿರುವಾಗ ಈ ಸಮಾಜ ನನಗೆ ಕೊಡುವ ಗೌರವ ಪ್ರೀತಿ ಅಭಿಮಾನವನ್ನು ಬೇಕೆಂದು ಮಾಡಿರುವೇನಮ್ಮ. ಹೇಳಮ್ಮ ಹೇಳು. ನನಗೆ ನಿನ್ನ ಮೇಲೆ ಅನುಮಾನವಿಲ್ಲವಪ್ಪ, ಖಂಡಿತವಾಗಿಯೂ ನನಗೆ ಅನುಮಾನವಿಲ್ಲ. 25 ವರ್ಷಗಳಿಂದ ಗಂಡನನ್ನ ಕಳೆದುಕೊಂಡು ರಂಡಿಯಾಗಿದ್ರು. ಹಣೆ ಮೇಲೆ ಕುಂಕುಮ, ಕೈ ತುಂಬ ಬಳಿ, ಕೊರಳಲ್ಲಿರುವ ಈ ಮಾಂಗಲ್ಯವನ್ನ ನಾನು ಯಾಕಿದ್ದು ಈ ದೇಹದ ಮೇಲೆ ಹೊತ್ತು ತಿರುಗ್ತಾ ಇದ್ದೀನಿ ಅಂತ ಕೇಳ್ತಾ ಇದೆಯಲ್ಲ. ಈ ಎಲ್ಲ ಶೃಂಗಾರವನ್ನು ಮಾಡಿಕೊಂಡು ಹೊಯ್ಮಾಲಿಯಂತೆ ತಿರುಗುವುದಕ್ಕಾಗಿ ಅಲ್ಲ, ಸೇಡನ್ನು ತೀರಿಸಿಕೊಳ್ಬೇಕೆನ್ನುವ ಒಂದೇ ಒಂದು ಆಸೆಯಿಂದ ಈ ಸಮಾಜ ನನ್ನನ್ನೇನೇ ಅಂದ್ರು, ಗಂಡ ಸತ್ತ ರಂಡಿ ಅಂದ್ರು, ಗಂಡನನ್ನ ಕಳೆದುಕೊಂಡ ವಿಧವೆ ಅಂದ್ರು, ಗಂಡನನ್ನ ಬಿಟ್ಟು ಮಿಂಡನ ಜೊತೆಗೆ ಚಕ್ಕಂದ ಮಾಡೋ ಸೂಳೆ ಅಂತ ನನ್ನನ್ನ ಕೈ ಹಿಡಿದು ಕರೆದ್ರು. ಆ ಎಲ್ಲ ಶಬ್ದವನ್ನ ಹೊಟ್ಟೆಗೆ ಹಾಕೊಂಡು ನುಂಗಿ 25 ವರ್ಷ ಜೀವನ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ನನ್ನ ಗಂಡನನ್ನ ಕೊಂದವರ ಸೇಡನ್ನ ನಾನು ತೀರಿಸಿಕೊಳ್ಬೇಕು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ. ಇಲ್ಲಿವರೆಗೂ ಗಂಡನನ್ನ ಕಳೆದುಕೊಂಡ್ರು ಮುತ್ತೈದೆಯ ವೇಷವನ್ನ ಹಾಕೊಂಡು ಬದುಕ್ತಾ ಇದ್ದೇನೆ ಕಂದ. ಶೇಡ ಅಮ್ಮ, ಯಾವ ಸೇಡು? ಯಾರ ಮೇಲಿನ ಸೇಡು? ಯಾವ ಕಾರಣಕ್ಕಾಗಿ ಸೇಡು? ಅಮ್ಮ ಹೇಳಮ್ಮ, ನೀನು ಮುತ್ತೈದೆಯಾಗಿದ್ದು ಸೇಡಿಗಾಗಿ? ನಾನು ಇಷ್ಟು ವರ್ಷ ಮುತ್ತೈದೆ ಆಗಿದ್ದು ಸೇಡಿಗಾಗಿ, ಸೇಡನ್ನ ತೀರಿಸಿಕೊಳ್ಳುವ ಪ್ರತಿಕಾರದ ಸಲುವಾಗಿ. ನಿನ್ನ ತಂದೆ ನಿಷ್ಠಾವಂತ ಧರ್ಮವಂತ. ಈ ಜಗತ್ತಿನಲ್ಲಿ ಯಾರೇ ಕೆಟ್ಟ ಕೆಲಸ ಮಾಡಿದ್ರು ಅಂತ ಕೆಟ್ಟ ಗುಣಗಳನ್ನ ಕ್ಷಣ ಕಾಲ ಕೂಡ ಉಳಿಯೋದಕ್ಕೆ ಬಿಡ್ತಾ ಇರಲಿಲ್ಲ ನಿಮ್ಮಪ್ಪ. ಅಂಥವ್ರನ್ನ ನನ್ನಿಂದ ದೂರ ಮಾಡಿ ಆ ಕೊಲೆಗಾತಕರು ಕೊಲೆ ಮಾಡಿಬಿಟ್ರು. ಏನು ಹೇಳ್ತಾ ಇದ್ದೀಯಮ್ಮ ನೀನು? ಧರ್ಮನಿಷ್ಠನಾದ ನನ್ನ ತಂದೆಯನ್ನು ಕೊಲೆ ಮಾಡಿದರ ಯಾರಮ್ಮ? ಬೇಡ, ಎಲ್ಲಿದ್ದಾನೆ? ನಮ್ಮ ತಾಲೂಕಿನಲ್ಲಿದ್ದಾನ? ನಮ್ಮ ರಾಜ್ಯದಲ್ಲಿದ್ದಾನ? ಅಥವಾ ನಮ್ಮ ರಾಜ್ಯವನ್ನು ಬಿಟ್ಟು ಪರ ರಾಜ್ಯಕ್ಕೆ ಪಾರ್ಸಲ್ ಆಗಿದ್ದಾನ? ಹೇಳಮ್ಮ. ಅವನು ನಮ್ಮ ದೇಶದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಸರಿ, ಅವನು ಎಳೆದು ತಂದು ನಿಮ್ಮ ಸೇಡಿಗೆ ಯಾವ ಯೂಸ ಪಡಲು ಸಿದ್ಧನಮ್ಮ ಈ ನಿನ್ನ ಮಗ ಮೈಲಾರ. ನೀನ್ ಎಂತ ಧೈರ್ಯಶಾಲಿ ಅನ್ನೋ ವಿಷಯ ನನಗ್ ಚೆನ್ನಾಗಿ ಗೊತ್ತಪ್ಪ. ಇವತ್ತು ಆ ಸೇಡಿನ ಕಥೆಯನ್ನ ನಿನ್ನ ಮುಂದೆ ಒಂದಕ್ಷರ ಬಿಡದಂತೆ ಬಾಯಿ ಬಿಚ್ಚಿ ಹೇಳಿಬಿಡ್ತೀನಿ. ನಿನ್ನ ತಂದೆಗೆ ನಾನು ಮಾತು ಕೊಟ್ಟಿದ್ದೀನಿ. ಮಾರ್ಚ್ 3ನೇ ತಾರೀಕು ಬೆಳಿಗ್ಗೆ 5 ಗಂಟೆಗೆ ಆ ರಾಕ್ಷಸರು ಎಲ್ಲಿ ಇದ್ರು ಆ ಕುಲ ರಾಕ್ಷಸರನ್ನ ಕೊಂದು ಹಾಕಿ ಅವರ ದೇಹದಲ್ಲಿ ಹರಿಯುವಂತ ಒಂದೊಂದು ಹನಿ ರಕ್ತನ ತಂದು ನಿನ್ನ ತಂದೆಯ ಭಾವಚಿತ್ರಕ್ಕೆ ಎಡೆ ಮಾಡಬೇಕು. ಅವತ್ತು ನಾನು ಈ ಮುತ್ತೈದೆ ವೇಷವನ್ನು ತೆಗೆದು ವಿಧವೆಯಾಗಬೇಕು. ಈ ಸೇಡು ತೀರಿದ ಮೇಲೆ ನಾನು ವಿಧವೆ ಆಗ್ತೀನಿ ಅಂತ ನಿನ್ನ ತಂದೆಗೆ ಮಾತು ಕೊಟ್ಟಿದ್ದೀನಿ ಕಣೋ, ಮಾತು ಕೊಟ್ಟಿದ್ದೀನಿ. ಅಮ್ಮ, ಇಂಥ ಸಣ್ಣ ವಿಷಯಕ್ಕೆ ಇಷ್ಟು ದಿವಸ ಯಾಕ ಕಾಲ ಕಳೆಯಬೇಕಾಗಿತ್ತಮ್ಮ? ಅವನ ಹೆಸರು ನನಗೆ ಸ್ವಲ್ಪ ಹೇಳಿಬಿಟ್ಟಿದ್ರೆ ಸಾಕಿತ್ತು. ಅವನ PM-ನಿರಲಿ, MP-ನಿರಲಿ, ML-ನ ಇರಲಿ, ನನ್ನ ತಂದೆಯ ಕೊಂದ ನನ್ನ ತಾಯಿಗೆ ಕಷ್ಟ ಕೊಟ್ಟ 12 ನನ್ನ ಮಗನ ಹಿಡಿದು ತಂದು ನಿನ್ನ ಪಾದದ ಮೇಲೆ ಹಾಕಿ ಹರಿಕೆ ಕೊಡುವಂತೆ ಕತ್ತರಿಸಿ ಹಾಕಿ ಬಿಡ್ತೀನವ ಆ ಕೆಟ್ಟ ನನ್ನ ಮಗನ್ನ. ಆಯ್ತು ಮಗನೇ, ನೀನು ಅವರನ್ನ ಕತ್ತರಿಸೋ ಕಾಲ ಇನ್ನೇನು ಬಹಳ ದೂರ ಇಲ್ಲ.
ಆ ಕಾಲ ಹತ್ರನೇ ಬರ್ತಾ ಇದೆ. ಅಲ್ಲಿವರೆಗೂ ನಿನ್ನ ತಾಯಿ ಮಾತನ್ನ ಸ್ವಲ್ಪ ಸಮಾಧಾನದಿಂದ ಕೇಳು. ಈಗ ನೀನು ಟಗರಿನ ಕಾಳಗಕ್ಕೆ ಹೋಗ್ತಾ ಇದೀಯ ತಾನೆ? ಆದಷ್ಟು ಬೇಗ ನೀನು ಆ ಟಗರಿನ ಕಾಳದಲ್ಲಿ ಜಯಬೇರಿಯಾಗಿ ಬಾ. ನೀನು ಜಯಬೇರಿಯಾಗಿ ಬಂದ ಮರುಕ್ಷಣನೇ ನಿನ್ನ ತಂದೆಯನ್ನು ಕೊಂದ ಆ ರಾಕ್ಷಸರು ಯಾರು ಅಂತ ನಾನು ನಿನ್ನ ಮುಂದೆ ಹೇಳ್ತೀನಿ. ಅವ್ವ, ನೊಂದ ನಿನ್ನ ಮನಸ್ಸುಗಳನ್ನು ಅರ್ಥ ಮಾಡಿಕೊಳ್ಳದ ವ್ಯರ್ಥವಾಗಿ ಮಾತನಾಡಿದ ಈ ನಿನ್ನ ಮಗನನ್ನು ಕ್ಷಮಿಸಿ ಬಿಡಮ್ಮ. ಅದು ಯಾವನ ಭೇಟಿ ಎಂದು ಸಾವಿಗಿಸಿದ್ದಾಗ ಅಂತ ಹೇಳು. ಅವನೆಂತ ಅಟ್ಟಡಿವಿ ಕೆಟ್ಟ ಕಾಡಿನಲ್ಲಿ ಅಡಗಿಕೊಂಡು ಕುಳಿತರು ಸರಿ. ಈ ನಿನ್ನ ಮಗ ಮೈಲಾರ್ದಿಟ್ಟವನ್ನ ಜನಿಟ್ಟು ಮೆಟ್ಟಿಸಿಡಿ ಕುಟ್ಟಿ ತಿನ್ನುವ ಕುಬೇರ ನಾನಾಗದಿದ್ದರೆ ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಕ್ಕೂ ಏನು ಸ್ವಾರ್ಥಕ. ಹೋಗಿ ಬರ್ತೀನಿ. ನನ್ನ ಮೈಲಾರನ್ನ ಕರೆದುಕೊಂಡು ಮರಳಿ ಬರುತ್ತೇನೆ. ಅವನ ಮರಣ ಮುರಂಗ ಬಾರಿಸಲು ಇದು ನಿನ್ನ ಮಾವಿತ್ತದ ಮಾತು. ಬರುತ್ತೇನೆ. ನೋಡಿದ್ರ ನನ್ನ ಮಗ ಮೈಲಾರಿ ಎಂಥ ಧೀರ ಶೂರ ಅಂತ ನಾನು ನಿಮಗೆ ಮಾತು ಕೊಟ್ಟಿದ್ದೆ. ಇನ್ನು 7 ದಿನದೊಳಗಾಗಿ ನಿಮ್ಮನ್ನ ಕೊಂದ ರಾಕ್ಷಸರ ದೇಹವನ್ನ ಸೀಳಿ ಅವರ ದೇಹದಿಂದ ಬರತಕ್ಕಂತ ಹನಿ ಹನಿ ರಕ್ತ ತಂದು ನಿಮ್ಮ ಸಮಾಧಿಯ ಮೇಲೆ ನಿಮ್ಮ ಭಾವಚಿತ್ರಕ್ಕೆ ಎಡೆ ಮಾಡಿದ ಮೇಲೇನೆ ನಾನು ನನ್ನ ಮುತ್ತೈದೆ ತರವನ್ನ ಕಳೆದುಕೊಂಡು ವಿಧವೆಯಾಗಿದ್ದೀನಿ. ಅಲ್ಲಿಗೆ ನಾನು ನಿಮಗೆ ಕೊಟ್ಟ ಮಾತು ಮುಕ್ತಾಯವಾಗುತ್ತೆ ಸ್ವಾಮಿ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ತಿರುಗಿ ನೋಡುವ ಮಳ್ಳ ಎಲ್ಲೇ ಕುಬಿರನರು. ಓಹೋ, ನಾಯಕರು. ಯಾಕೆ ನಾಯಕರೇ, ಇವತ್ತು ನಮ್ಮ ಮನೆ ಕಡೆಗೆ ನಿಮ್ಮ ಆಗಮನ? ಗಾಯತ್ರಿ, ಈ ವೀರಶೂರರ ಆಗಮನದಿಂದ ಅನಾಹುತದ ಆತಂಕವು ಕೂಡ ನಡೆಯಬಹುದು ನಿನ್ನ ಮನೆಯಲ್ಲಿ. ಅಂದ್ರೆ ನೀವ್ ಹೇಳೋ ಮಾತು ನನಗೆ ಅರ್ಥವಾಗ್ತದೆ. ಅರ್ಥ ಗಾಯತ್ರಿ, ನಮ್ಮ ಮಾತಿನ ಅರ್ಥವನ್ನು ವ್ಯರ್ಥವಾಗಿ ತಿಳಿದುಕೊಂಡು ಅನಾಯಸವಾಗಿ ಮಾತನಾಡಿದ ಕರ್ತವ್ಯ ಬಿಟ್ಟು ಹಾಗೆ ಹೋದವರಲ್ಲ ಈ ನಾಯಕರು. ನೋಡಿ ನಾಯಕರೇ, ನೀವೇನ್ ಮಾತಾಡ್ತಾ ಇದ್ದೀರಾ ನನಗೊಂದು ಅರ್ಥವಾಗ್ತಾ ಇಲ್ಲ. ದಯವಿಟ್ಟು ಈಗ ಹೋಗಿ ನನ್ನ ಮಗ ಮೈಲಾರ ಇದ್ದಾಗ ಬನ್ನಿ. ಮಗ ಮೈಲಾರ ನಿನ್ನ ಮಗ ಮೈಲಾರ ಹೋಗುತ್ತೇನೆ ನೋಡಿ ತಾವಿಸಿ ಬಂದಿದ್ದಾರೆ ಹುತ್ತ ಹೆಣ್ಣೆ. ಈ ಮಾ ಪುರುಷರು ಗಂಡ ಸತ್ತರ ಗಂಡನೇ ಕರತಿಯಾಗಿ ಬಾಳಿದಲಿಲ್ಲ ಕರತೆಯ ಸ್ಥಾನಕ್ಕೆ ಬಾಳಿದಲಿಲ್ಲ ಸ್ಥಾನಕ್ಕೆ ಹಾರತಿಯ ಮಾಡಲಿಲ್ಲ ವರತಿಯಲ್ಲಿ ನೀರು ಕುಡಿದು ನಿನ್ನ ಕರತೆಯ ಸ್ಥಾನಕ್ಕೆ ನಾಂದಿ ಹಾಡುವ ನಾಯಕರು ನಾವಾಗಲಿಲ್ಲ. ನನ್ನ ಹೆಸರು ನಾಟಕದ ರಂಗ ನಾಯಕನೇ ಅಲ್ಲ. ಏ ನಾಯಿ ಜಾತಿಯವನೇ, ಮಾತ್ರ ಏನ್ ಯಜಮಾನ್ರಿ, ಗಂಡನನ್ನು ಕಳೆದುಕೊಂಡು ಜೀವನವನ್ನೇ ವ್ಯರ್ಥ ಹಾಳು ಮಾಡಿಕೊಂಡಿರುವ ಈ ನಡುವಯಸ್ಸಿನ ನಟನೆಯನ್ನಾರೆಂದು ಎಳೆದುಕೊಂಡು ಹೋಗಲಿ, ಇಲ್ಲ ನಿಂತ ಜಾಗದಲ್ಲಿ ಅವಳ ಬಟ್ಟೆಯನ್ನು ಬೆಚ್ಚಿ ಬೆತ್ತಲೆ ಆಗಿ ನಿಲ್ಲಿಸಲಿ. ಭದ್ರ, ನೀನು ಹೋಗಿ ಇವಳ ಮನೆಗೆ ಬೀಗ ಜಡಿ. ಯಾರೇ ಬಂದ್ರು ಒಳಗೆ ಪ್ರವೇಶ ಮಾಡಬೇಡ. 25 ವರ್ಷದಿಂದ ಕಾಮದವರಿಂದ ಎಸೆದಿರುವ ಈ ನಾಯಿಗೆ ಕಾಮದ ತುತ್ತನ್ನು ಇಟ್ಟು ಚಿತ್ತ ಕೊಟ್ಟು ನೋಡುವೆನು ಇವಳ ಬೆತ್ತಲೆಯ ದೇಹವನ್ನು. ಆಯ್ತು ಯಜಮಾನ್ರಿ, ನೀವು ಬೇಗ ನಿಮ್ಮ ಕೆಲಸ ಮಾಡಿ. ಒಳಗೆ ಎಂತ ಪರಿಸರದಲ್ಲಿ ಬರಲು ಪ್ರಯತ್ನ ಪಟ್ಟರು ಅವರನ್ನು ಗುದ್ದಿಕೊಳ್ಳುತ್ತೀರಿ. ಹಾಗೆಯೇ ನನ್ನ ಅರಗಿಲಿ 25 ವರ್ಷಗಳ ಸುಖ ಪಡೆಯುವ ನಿನ್ನ ದೇಹಕ್ಕೆ ಇಬ್ಬರು ಅಣ್ಣ ತಮ್ಮಂದಿರು ಇಬ್ಬರು ಕೂಡ ಸುಖದ ಸುರಿಮಳೆಯನ್ನು ನನ್ನ ನಪ್ಪಿಕೊಂಡು ನಿನ್ನ ತಾವು ನೇಗಿಸಿಕೊಳ್ಳಬಾ. ನಾಯಿ ಅಂಥವನೇ,
ನಾಚಿಕೆ ಆಗಬೇಕು ಈ ನಿಮ್ಮ ಹೇಸಿ ಜನ್ಮಕ್ಕೆ. ನೀವಿಬ್ಬರು ಗಂಡಸಾಗಿದ್ರೆ ನನ್ನ ಮಗ ಮೈಲಾರಿ ಇದ್ದಾಗ ಬಂದು ಇಂಥ ಮಾತುಗಳನ್ನ ಆಡ್ಬೇಕಾಗಿತ್ತು. ಆಗ ನನ್ನ ಮಗ ನಿಮ್ಮ ಬಾಯಿಗೆ ಸರಿಯಾಗಿ ಒತ್ತು ಬುದ್ಧಿ ಕಳಿಸ್ತಾ ಇದ್ದ. ಲೇ ಹುಚ್ಚು ಪ್ಯಾರಿ, ಸಾಯಬೇಡ ರಕ್ತಕಾರಿ, ಇದು ನಿನಗಾಗಿ ಬೆಳೆದ ಮನ ಗಂಡ ಹೋರಿ. ನೀನು ಹೋಗುವೆನೆಂದರೆ ಜಾರಿ, ಕಟ್ಟಲು ಸಿದ್ಧರಾಗಿ ನಿಂತಿರುವವರು ನಿನ್ನ ಗೋರಿ. ಅದಕ್ಕೆ ನೀನು ಶರದಾಸಿ, ಸಮಾಜದಲ್ಲಾಗು ಒಳ್ಳೆಯ ನಾರಿ. ಬಾರ್ಲೆ ಬಾ. ಹೊಲಸು ತಿನ್ನುವ ನಾಯಿ ಜಾತಿಯವನೇ, ನಿನ್ನಕ್ಕನ ವಯಸ್ಸಾಗಿರುವ ನನ್ನ ಜೊತೆಗೆ ಚೆಕ್ಕಂದ ಆಡ್ತೀನಿ ಬಾ ಅಂತ ಕರಿತಾ ಇದೆಯಲ್ಲ. ಲೇಖಾಯಿತ್ರಿ, ಅಕ್ಕನ ವಯಸ್ಸವಾದ್ರೇನು ಬೆಕ್ಕಿನ ವಯಸ್ಸವಾದ್ರೇನು ಪಕ್ಕ ಮಾವಿನ ಹಣ್ಣಿನಂತಿರುವ ನಿನ್ನನ್ನು ಕುಕ್ಕಿ ತಿನ್ನುವ ಸುಕ್ಕಾನಿಗಳು ನಾವು. ಬಾರಲೇ ಬಾ. ನಿನಗೆ ಗೊತ್ತಿಲ್ಲವೇ ಕಾಮಕ್ಕೆ ಕಣ್ಣಿಲ್ಲ ಅಂತ? ಮುಚ್ಚ ಬಾಯ. ಕಾಮಕ್ಕೆ ಕಣ್ಣಿಲ್ಲ ಅಂತ ಜನ್ಮ ಕೊಟ್ಟ ತಾಯಿ ಜೊತೆಗೆ ಮಲಗುವುದಕ್ಕಾಗುತ್ತ? ಒಳ ಹೋಗ್ತಿದ್ದ ಅಕ್ಕನ ಜೊತೆಗೆ ಚಕ್ಕಂದವನ್ನು ಆಡೋದಕ್ಕಾಗಿತ್ತ? ಇವತ್ತು ನೀವೇ ಮಾತನ್ನಾಡಿದೀರ ಅಂತ ಬದುಕುಳಿದಿದ್ದೀರ ನನ್ನ ಮನೆಯಲ್ಲಿ. ನೀವಾಡಿದ ಮಾತನ್ನ ಬಹುಶಃ ಬೇರಾರಾದ್ರೂ ಮಾತಾಡಿದ್ರೆ ಕಾಲಲ್ಲಿರುವ ಹರಕು ಚಪ್ರಿಯಿಂದ ಬುದ್ಧಿ ಬರಕೊಂಡು ಹೊಡಿತಾ ಇದೆ. ದುರಹಂಕಾರದಿಂದ ಮಾತನಾಡುತ್ತಿರುವ ದುಗ್ಗಾಣಿ ಹೆಣ್ಣೆ, ವೀರರ ಕಂಡ ಶೂರಮಿಂದ ಎಣಿಸಿಕೊಂಡಿರುವ ಈ ನಾಯಕರಿಗೆ ಚಪ್ಪಲಿಯಿಂದ ಹೊಡೆಯಬೇಕಾ? ಈಗ ಈ ನಿನ್ನ ಶೂರ ನಿನ್ನ ಜೀವ ನಾಶವಾಗುವಾಗೆ ಹೊಡಿತಾನೆ. ಸಹಿಸಿಕೋ ನನ್ನ ಕಾಮದ ಏಟನ್ನು. ನೀವು ನಿಜವಾಗ್ ಗಂಡಸ್ರ? ನೋಡಿ, ನಾನು ನಿಮಗೆ ಒಂದು ಷರತ್ತು ಹಾಕ್ತೇನೆ ಕೇಳಿ. ಯಾರು ಇಲ್ಲದೆ ಇರೋ ಮನೆಗೆ ಪ್ರವೇಶ ಮಾಡಿ ಒಂಟಿ ಹಣ್ಣಿನ ಕೈ ಹಿಡಿದು ಕಾಮದಾಟ ಆಡೋಣಪ್ಪ ಅಂತ ಕರಿತಾ ಇದ್ದೀರಲ್ಲ, ನೀವಿಬ್ರು ನಿಜವಾಗಿ ಗಂಡಸಾಗಿದ್ರೆ, ನಿಮ್ಮ ಅಪ್ಪನ ರಕ್ತಕ್ಕೆ ನೀವಿಬ್ರು ಹುಟ್ಟಿದ್ರೆ, ನನ್ನ ಮಗ ಮೈಲಾರಿ ಇದ್ದಾಗ ಬಂದು ಈ ಹಿಡಿದನ್ನು ನನ್ನ ಕೈನ ಮತ್ತೊಂದು ಸಾರಿ ಹಿಡಿದು ಹೇಳಿರಿ, ಆಗ ನೋಡೋಣ ನಿಮ್ಮಿಬ್ಬರ ಪೌರುಷದ ಶಕ್ತಿ ಎಂಥದ್ದು ಅಂತ. ಧೀರ ಮೈಲಾರ, ಲೇಖಾಯಿ, ಮಗನ ಪೌರುಷವನ್ನು ಎತ್ತಿ ಹೇಳಬೇಡ ಯಡಿಯೂರಪ್ಪ ನಾಯಕನ ಮುಂದೆ. ಈ ವೀರ ವೀರಾದಿ ರೂಪ ತಾಳಿದರೆ ಸಾಕು, ಕ್ಷಣದಲ್ಲಿ ನಿನ್ನ ಪಟ್ಟಿಯನ್ನು ಬಿಚ್ಚಿ ನಿನ್ನ ಶೀಲಗಳಿಸಿ ಕೊಲೆ ಮಾಡಿ ಬೀಸಾಕಿ ಬಿಡಿದರು. ತಾಕತ್ತಿದ್ರೆ ಕರಿಯೇ ಆ ನಿನ್ನ ಮಗ ಮೈಲಾರಿಯನ್ನು. 10 ಸಲ ಯಾಕು, ನಾನು ಒಂದೇ ಒಂದ್ಸಲ ಮೈಲಾರಿ ಅಂತ ಕರೆದ್ರೆ ಸಾಕು, ಕರ್ನಾಟಕದ ಭೂಪಟದಲ್ಲಿ ನನ್ನ ಮಗ ಎಲ್ಲೇ ಇದ್ರು ತಾಯಿ ಆವಾಗನ ಕೇಳಿ ಓಡಿ ಬಂದು ನಿಮ್ಮಿಬ್ಬರ ಶಿರವನ್ನು ಕಡಿದು ಹಾಕ್ತಾನೆ. ಸುಮ್ಮನೆ ಅದೆಲ್ಲ ಯಾಕೆ ಬೇಕು? ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ರೆ ಹೊರಟು ಹೋಗಿ. ಗಾಯತ್ರಿ, ನಿನ್ನ ಮಗ ಅತ್ಯಂತ ಹಾರಾಡುವುದಕ್ಕೆ ಆಕಾಶದಲ್ಲಿರುವ ಈ ಮಾನವೇ ಅಂತ ಮಗನ ಪೌರುಷವನ್ನು ಸಾರಿ ಸಾರಿ ಹೇಳ್ತಿದ್ಯಲ್ಲ. ಕರಿಯ ನಿನ್ನ ಮಗ ಹಾರನನ್ನು. ಅಣ್ಣ, ಹಿಡಿದುಕೋಣ ಕೈಯನ್ನು. ಒಂದೇ ಕಬ್ಬಿನಲ್ಲಿ ಬೈಟು ಮಾಡಿ ಕುಡಿದಂತೆ ಇವತ್ತು ಇವಳ ಚೀಲವನ್ನು ಬೈಟು ಮಾಡುತ್ತೇನ. ಬಾರಲೇ ಬಾ. ಹೇಳಿದ ಮಾತಾಡು. ಇವತ್ತಿನವರೆಗೂ ನಿನ್ನ ತಂದೆಯನ್ನ ಕೊಂದವರು ನೀವೇ ಅಂತ ನನ್ನ ಮಗನಿಗೆ ಒಂದಕ್ಷರನೂ ಬಿಟ್ಟುಕೊಟ್ಟಿಲ್ಲ. ಒಂದು ವೇಳೆ ಇಂಥ ಸಮಯದಲ್ಲಿ ನಿನ್ನ ತಂದೆಯನ್ನ ಕೊಂದವರು ಇದೇ ವೀರಪ್ಪ ನಾಯಕ ಸೂರಪ್ಪ ನಾಯಕ ಅಂತ ಹೇಳಿದ್ದೆ ಆದ್ರೆ ನಿಮ್ಮ ಮೈ ಚರ್ಮ ಸುಲಿದು ನಾನು ಹಾಕೊಳ್ಳೋ ಚಪ್ಪಲಿ ಮಾಡಿಸ್ತಾ ಇದ್ದ ನನ್ನ ಮಗ. ಈ ವೀರ ಕೇಸರಿ ವೀರಪ್ಪ ನಾಯಕರ ಚರ್ಮವನ್ನು ಚಪ್ಪಲು ಮಾಡ್ತಿರೋದು ಮಗಳಿದೆಯಾ ಪಿಂಕಲ ಹೆಣ್ಣೆ? ನಿನ್ನ ಶೀಲದಿಂದ ನಿನ್ನ ಪ್ರಾಣವನ್ನು ತೆಗೆಯಬೇಕೆಂದು ಬಂದಿರುವ
ಪ್ರಚಂಡ ಪ್ರವೀಣರು ನಾವು. ಊರಿಗೆ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕಾಲಿ ಬಿದ್ದು ಬಿಡ್ಕೊಳ್ತೀನಿ. ಲೇ ಹುಚ್ಚು ಎಣ್ಣೆ, ಕಾಲು ಬಟ್ಟಿ ಕಡಿಕರಿ ತರಿಸಬೇಡ ಈ ನಾಯಕರ ಮುಂದೆ. ನೀನೀಗ ಕಾಗೆ ಮುಂದೆ ಇಟ್ಟ ಮಾಂಸ ಇದ್ದ ಹಾಗೆ. ಆ ಮಾಂಸವನ್ನು ಹಾಗೆ ತಿನ್ನದ ಬಿಟ್ಟರೆ ಕಾಗೆ ಹಸಿವು ತೀರುವುದಿಲ್ಲ. ಅದು ಅಲ್ಲದೆ ನಾವು ನಿನ್ನನ್ನು ಬಿಟ್ಟರೆ ಈ ವೀರ ಶೂರ ಆಸೆ ಈಡೇರುವುದಿಲ್ಲ. ಬಾರಲೇ ಬಾ. ಸುಮ್ಮನೆ ತರ 5 ನಿಮಿಷ ನಿನ್ನ ದೇವನ ಅರ್ಪಿಸಿ ಸುಖದಿಂದ ಇರು. ಹೌದು ಗಾಯತ್ರಿ, ಗಂಡನನ್ನು ಕಳೆದುಕೊಂಡಿರುವ ಮುಂಡಿ ನೀನು. ನಿನ್ನಂತ ಮುಂಡಿಗೆ ಹಾಕಬೇಕು ಶೀಲದ ಮೇಲೆ ಹಂಬಲ. ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳೋ ನೀನು ಹೊತ್ತ ಛಲ ಇದೀಗ ಸೇರಿದ್ದು ಭೂತಾಯಿಯ ನೆಲ. ಬಾರಲೇ ಬಾ. ಏನೋ ನಾಯಕ, ನಿಮ್ಮಿಬ್ಬರಿಗೂ ನಾನು ತಲಾ 5 ನಿಮಿಷ ಸುಖವನ್ನ ಕೊಡ್ಬೇಕಾ? ನಿಮ್ಮ ನಾಯಿ ಜನ್ಮಕ್ಕಷ್ಟು ಬೆಂಕಿ ಹಾಕ. ಇದು ಅಚ್ಚ ಕನ್ನಡ ಗರತಿಯರ ನಾಡು ಕಣೋ. ಇಲ್ಲಿ ಒಡ ಹುಟ್ಟಿದ ಸಹೋದರರಂತೆ ಕಾಣುವ ಸ್ತ್ರೀಯರಿದ್ದಾರೆ ನಮ್ಮ ದೇಶದಲ್ಲಿ. ಅಂದಾಗ ಅಂತ ಸಹೋದರರಂತೆ ಕಾಣುವ ನನ್ನಂತ ಒಂದು ಹೆಣ್ಣನ್ನ ಕಾಮದಾಟ ಆಡುವುದಕ್ಕೆ ಬಾ ಅಂತ ಕರೀತಾ ಇದ್ದೀರಲ್ಲ, ನಿಮ್ಮನ್ನ ಹಾಗೆ ಬಿಡಬಾರ್ದು. ತಲೆ ಮೇಲೆ ಕೂದಲ ಬೋಳಿಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಬೇಕು ಊರು ತುಂಬಾ. ಅಂದಾಗ ನಿಮಗೆ ಬೆಲೆ ಬರೋದು. ಒಬ್ಬ ಮಗನಾದ ನನ್ನನ್ನ ನಿಮ್ಮ ಕಾಮದಾಹ ತೀರಿಸಿಕೊಳ್ಳುವುದಕ್ಕೆ 5 ನಿಮಿಷ ಸುಖ ಕೊಡು ಬಾ ಅಂತ ಕರೀತಾ ಇದ್ದೀರಲ್ಲ, ನಿಮಗೆ ಸುಖವನ್ನ ಕೊಡುವುದಕ್ಕೆ ನಾನು ಹಾದು ಬಿಟ್ಟು ಹಾದರದ ಹೆಣ್ಣು ಅಲ್ಲ, ಮೈ ಮಾರಿಕೊಳ್ಳುವಂತ ಸೂಳ್ಯನೂ ಅಲ್ಲ. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ನನಗೆ ಪ್ರಾಣಕ್ಕಿಂತ ಮಾನ ಮುಖ್ಯ. ನನ್ನ ಪ್ರಾಣಕ್ಕಿಂತ ನನಗೆ ನನ್ನ ಶೀಲವೇ ಮುಖ್ಯ. ನನ್ನ ಶೀಲವನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಬೇಕಾದ ಮಾಡ್ತೀನಿ. ಅದಕ್ಕೆ ಇವತ್ತು ನಿಮ್ಮಿಬ್ಬರಿಗೂ ನನ್ನ ದೇಹವನ್ನು ಅರ್ಪಿಸುವ ಬದಲು ನನ್ನ ಜೀವವನ್ನು ನಾನು ತೆಗೆದುಕೊಳ್ತೀನಿ. ಹೊರತು ನಿಮಗೆ ಮಾತ್ರ ನನ್ನ ಶೀಲವನ್ನು ಅರ್ಪಿಸೋದಿಲ್ಲ. ಇದು ಕನ್ನಡ ನಾಡಿನ ಗರತಿಯರ ಮೇಲಾಣೆ. ಇದು ನನ್ನ ಪ್ರತಿಜ್ಞೆ. ನಾನು ಅಚ್ಚ ಕನ್ನಡದ ಗರತಿ ಭಾರತಿ. ಅಣ್ಣ, ಬಂದ ಕೆಲಸ ಫಲಿಸಲಿಲ್ಲ. ಬಾರಣ್ಣ, ಆ ಸೋಮಶೇಖರ ಹೆಂಡತಿ ಸಾವಿತ್ರಿಯೊಡನೆ ಮಜೆ ಮಾಡೋಣ. ಲಲಿತಮ್ಮ ಹೋಗೋಣ. ಹಿಡ್ಕೊಂಡು ಮತ್ತೆ ಹಿಡ್ಕೊಂಡಾಗ ಒಂದ ಕತ್ತೆ ಯಾರಾದ್ರೂ ನಿಮ್ಮನೆ ಕುಡುಗೋಲಿನಿಂದ ಕೊಚ್ಚಿ ಹಾಕಿದ್ರ ಹೇಳಕ್ಕ ಹೇಳು. ಯಾರು ಕೊಚ್ಚಿ ಹಾಕಿಲ್ಲಪ್ಪ. ಈ ವೀರಿನ ಊರಪ್ಪ ನಾಯಕ, ಸೂರಪ್ಪ ನಾಯಕ ಮೈಲಾರಿ ಇಲ್ಲದೆ ಇರೋ ಸಮಯದಲ್ಲಿ ಬಂದು ಶೀಲವನ್ನ ಹಾಳು ಮಾಡಬೇಕು ಅಂತ ಬಂದ್ರು. ನನಗೆ ಪ್ರಾಣಕ್ಕಿಂತ ಮಾನಾನೇ ಮುಖ್ಯ ಅಂತ ಅವರಿಗೆ ನನ್ನ ದೇಹವನ್ನ ಅರ್ಪಿಸೋದಕ್ಕಿಂತ ನಾನು ಸತ್ತು ಹೋಗುವುದು 1000 ಪಾಲು ಮೇಲು ಅಂತ ನಾನೇ ಕೋಟ್ಲೆ ಹಾಕೊಂಡ್ಬಿಟ್ಟೆ ಕಣೋ. ನಾನೇ ಕೋಟ್ಲೆ ಹಾಕೊಂಡ್ಬಿಟ್ಟೆ. ಅಮ್ಮ ಅಕ್ಕ ಬಾರಕ್ಕ, ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿ
ಆ ವೀರ ಶೂರರಿಗೆ ಒದ್ದು ಬುದ್ಧಿ ಕಲಿಸಿ ಯಮನ ಪಾಲಕ್ಕೆ ಒಪ್ಪಿಸದಿದ್ದರೆ ನನ್ನ ಹೆಸರು ಶ್ರೀಕಾಂತನೇ ಅಲ್ಲ. ಬಾರಕ್ಕ, ಬೇಗ ಆಸ್ಪತ್ರೆಗೆ ಹೋಗೋಣ. ಬೇಡ ಶ್ರೀಕಾಂತ, ನೀವೀಗ ನನ್ನ ಆಸ್ಪತ್ರೆ ಕರ್ಕೊಂಡು ಹೋದ್ರು ನಾನ್ ಜೀವಂತವಾಗಿ ಉಳಿಯೋದಿಲ್ಲ. ಆದ್ರೆ ಮೈಲಾರಿನ ಕರ್ಕೊಂಡು ಬಂದು ನಿನ್ನ ತಂದೆಯನ್ನ ಕೊಂದವರು ಇದೇ ಊರಿನ ವೀರಪ್ಪ ನಾಯಕ, ಸೂರಪ್ಪ ನಾಯಕ ಅಂತ ಹೇಳಿ ತಮ್ಮ ಕೈವಶ ಮಾಡಿಕೊಂಡಿದ್ದ ಎಲ್ಲ ಆಸ್ತಿನ ಮರಳಿ ಪಡ್ಕುವಂತ ನೀನ್ ಹೇಳ್ಬೇಕು ಶ್ರೀಕಾಂತ, ನೀನ್ ಹೇಳ್ಬೇಕು. ಅಕ್ಕ ಆಯ್ತಕ್ಕ, ಮೈಲಾರ ಟಗರಿನ ಕಾಳಗಕ್ಕೆ ಹೋಗಿ ಬಂದ ತಕ್ಷಣ ಆ ವೀರ ಶೂರಿಗೆ ಒದ್ದು ಬುದ್ಧಿ ಕಲಿಸಿ ಆ ಮೈಲಾರ ಟಗರಿನ ಕಾಳಗಕ್ಕೆ ಹೋಗಿ ಬಂದ ತಕ್ಷಣ ಆ ವೀರಪ್ಪ ನಾಯಕ ಸೂರಪ್ಪ ನಾಯಕರನ್ನು ಚೀಳಿ ಅವ್ರ ರಕ್ತ ತಂದು ನಿಮ್ಮ ಸಮಾಧಿಗೆ ನೈವೇದ್ಯ ಇಡುತ್ತೀನಿ. ಏ ವೀರಪ್ಪ ನಾಯಕ, ಸೂರಪ್ಪ ನಾಯಕ! ಶ್ರೀಕಾಂತ, ಪೊಲೀಸ್ ಗಾಡಿ ಬಂದಂತೆ ಕಾಣಿಸ್ತೆ, ದಯವಿಟ್ಟು ನೀನು ಹೊರಟು ಹೋಗು. ಯಾಕಂದ್ರೆ ಆ ಕೊಳೆಯೋ ಆದ್ರೆ ನಿನ್ನ ಮೇಲೆ ಪ್ರಭಾವ ಕಾಣ್ತಾ ಇದೆ. ಹೊರಟೋಗಪ್ಪ, ಬೇಗ ಹೊರಟು ಹೋಗು, ಹೊರಟು ಹೋಗು. ಬಿಟ್ಟು ಹೋಗಲಾರೆ. ನೋಡು, ಆ ನಾಯಕನೇ ನಿನ್ನ ಮೇಲೆ ಪೊಲೀಸ್ ಕೇಸ್ ಹಾಕುವುದಕ್ಕೆ ಇಲ್ಲಿಗೆ ಗಾಡಿ ಕಳಿಸಿದ್ದಾನೆ ಅಂತ ಕಾಣುತ್ತೆ. ದಯವಿಟ್ಟು ಹೊರಟು ಹೋಗು ಶ್ರೀಕಾಂತ, ಹೊರಟು ಹೋಗು ಶ್ರೀಕಾಂತ. ಬಿಟ್ಟು ಹೋಗಲಾರೆ. ಅಮ್ಮ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದರಬಾರದು. ಗುರುಗಳು ಹೇಳಿದ ಮಾತಿದು, ಇವರೇನ ಹೇಳಿದ ಮಾತಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೇ ಇಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಚೇ 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 ಮಾಡಬಾರ್ದ್ರಿ ಈಗಿನ ಕಾಲದ ಹುಡುಗಿಯರ ಪ್ರೀತಿನ. ಈಗಿನ ಕಾಲದ ಹುಡುಗಿಯರ ಯಾವತ್ತ